ಬೆಂಗಳೂರು ಮಹಾನಗರ ಪ್ರತಿದಿನ ಬೆಂಗಳೂರಿನ ರಸ್ತೆಗೆ ಇಳಿಯುವಂಥ ವಾಹನಗಳ ಸಂಖ್ಯೆ ಏನು ಕೂಡ ಕಡಿಮೆ ಇಲ್ಲ. ಹೀಗಾಗಿ ರಸ್ತೆ ಅಪಘಾತಗಳ ಪ್ರಕರಣಗಳು ಕೂಡ ವರ್ಷದಿಂದ ವರ್ಷಕ್ಕೆ ಬೆಂಗಳೂರಿನಲ್ಲಿ ಏರಿಕೆಯಾಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಗರ ಸಂಚಾರಿ ಪೊಲೀಸ್ ಇಲಾಖೆ ಒಂದು ಮನವಿಯನ್ನು ಮಾಡಿತ್ತು. ಕೆಲವೊಂದು ಕಡೆ ಅಪಘಾತ ಸೂಕ್ಷ್ಮ ಜಾಗಗಳಿದೆ, ಅಲ್ಲೆಲ್ಲವೂ ಕೂಡ ರಸ್ತೆ ದಾಟುವಂತಹ ಪಾದಾಚಾರಿಗಳಿಗಾಗಿ ಒಂದು ಪೆಡಿಸ್ಟ್ರಿಯನ್ ಕ್ರಾಸನ್ನು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಗರ ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು BBMP ಅಧಿಕಾರಿಗಳಿಗೆ ಮಾಡಿಕೊಂಡಿದ್ರು. ಇದೀಗ BBMP ಅಧಿಕಾರಿಗಳು ನಗರದಲ್ಲಿ ಪೊಲೀಸ್ ಇಲಾಖೆ ಸೂಚಿಸುವಂಥ ಜಾಗದಲ್ಲಿ ಪೆಡಿಸ್ಟ್ರಿಯನ್ ಕ್ರಾಸನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ. ಮತ್ತು ನಿಮಗೇನಾದರೂ ಅಭಿಪ್ರಾಯಗಳು ಅಥವಾ ನಿಮಗೇನಾದರೂ ಮಾಹಿತಿ ಹಂಚ್ಕೊಳ್ಬೇಕು ಅಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಬೆಂಗಳೂರಿನಲ್ಲಿ ವಾಸ ಇರುವಂಥ ಜನರಿಗೆ ಗೊತ್ತಿರುತ್ತೆ ಬೆಂಗಳೂರಿನ ಈ ಒಂದು ಹೆಕ್ಟಿಕ್ ರೋಡ್ ಟ್ರಾಫಿಕ್ನಲ್ಲಿ ಯಾವ ರೀತಿಯಾಗಿ ಓಡಾಡೋದು. ಪ್ರತಿ ಸಲ ಬೆಂಗಳೂರಿನ ರಸ್ತೆಯನ್ನು ನೋಡುವಾಗ ತುಂಬ ಜನರಿಗೆ ಭಯ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಸೊ ಯಾಕೆ ಹಿಂಗಾಗುತ್ತೆ ಅಂತಂದರೆ ಬೆಂಗಳೂರಿನಲ್ಲಿ ಓಡಾಡುವಂಥ ವಾಹನಗಳ ವೇಗ, ಅವರು ದಿಕ್ಕು ದೆಸೆ ಇಲ್ಲದೆ ವೇಗವಾಗಿ ಓಡಾಡ್ತಾರೆ. ಮತ್ತೊಂದು ಕಡೆಯಿಂದ ಸರ್ಕಾರಿ ಸಾರಿಗೆ ಬಸ್ಸುಗಳು, ಮುಖ್ಯವಾಗಿ ಬೆಂಗಳೂರಿನಲ್ಲಿ ಅಪಘಾತಗಳ ಒಂದು ಕೇಂದ್ರ ಬಿಂದು ಹೆಡ್ ಕ್ವಾರ್ಟರ್ಸು ಅಂತಂದರೆ BMTC ಬಸ್ಸುಗಳು, ಅವರು ಎರ್ರಾಬಿರಿಯಾಗಿ ವಾಹನ ಚಲಾವಣೆ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ತಿಂಗಳಿಗೆ ಕನಿಷ್ಠ ಒಂದು 3-4 ಪ್ರಕರಣಗಳನ್ನಾದರೂ BMTC ಕಡೆಗಳಿಂದ ಬೆಂಗಳೂರಿನ ಟ್ರಾಫಿಕ್ಗೆ ಅಥವಾ ಅಪಘಾತ ಪ್ರಕರಣಗಳಿಗೆ ಕೊಡುಗೆ BMTC ಬಸ್ ಚಾಲಕರು ಕೊಡ್ತಾನೆ ಇರ್ತಾರೆ. ಸೊ BMTC ಬಸ್ಸುಗಳನ್ನು ಬೆಂಗಳೂರಿನ ರಸ್ತೆಗಳಲ್ಲಿ ನೋಡೋದು ನಮ್ಮ ಮುಂದೆ ಯಮರಾಯ ಬಂದು ನಿಂತಿದ್ದ ಅನ್ನೋ ಥರದಲ್ಲಿ ಒಂದು ಫೀಲ್ ಕೊಡುವಂಥ ಒಂದು ಭಯಂಕರ ಒಂದು ಭಯದ ವಾತಾವರಣ ಸೃಷ್ಟಿಸುವಂಥ ಒಂದು ಸಂಗತಿ. ಸೊ ಹೀಗಾಗಿ ರಸ್ತೆ ಅಪಘಾತಗಳು ಪಾದಾಚಾರಿಗಳಿಗಾಗಿ ಜಾಸ್ತಿ ಆಗ್ತಾ ಇದೆ. ಪಾದಾಚಾರಿಗಳ ಸಾವಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ BBMP ಅಧಿಕಾರಿಗಳಿಗೆ HRPC ಅಂದರೆ ಹೈ ರೇಸ್ ಪೆಡಿಸ್ಟ್ರಿಯನ್ ಕ್ರಾಸನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಇದೀಗ ಬೆಂಗಳೂರು ನಗರ ಸಂಚಾರಿ ಪೊಲೀಸರ ಮನವಿಯನ್ನು ಪುರಸ್ಕರಿಸಿರುವಂಥ BBMP ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ HRPC ಅಂತಂದರೆ ಹೈ ರೇಸ್ ಪೆಡಿಸ್ಟ್ರಿಯನ್ ಕ್ರಾಸನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಈಗಾಗಲೇ ಹೈ ರೇಸ್ ಪೆಡಿಸ್ಟ್ರಿಯನ್ ಕ್ರಾಸ್ಗಳು ಇದೆ, ಆದರೂ ಕೂಡ ಅದು ಸಾಕಾಗೋದಿಲ್ಲ, ಮತ್ತಷ್ಟು HRPC ನಿರ್ಮಾಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಇದೀಗ ಕಾರ್ಯಪ್ರವೃತ್ತರಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ 247 ಹೊಸ HRPC ಅಂದರೆ ಹೈ ರೇಸ್ ಪೆಡಿಸ್ಟ್ರಿಯನ್ ಕ್ರಾಸ್ಗಳನ್ನು ನಿರ್ಮಾಣ ಮಾಡೋದಕ್ಕೆ BBMP ಅಧಿಕಾರಿಗಳು ಇದೀಗ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು ಬೆಂಗಳೂರು ನಗರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಾಹನ ಸಂಖ್ಯೆಗಳು ಅಷ್ಟೇ ಜಾಸ್ತಿ ಆಗಿಲ್ಲ, ಪಾದಾಚಾರಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಪಾದಾಚಾರಿಗಳು ರಸ್ತೆ ದಾಟುವಾಗ ಅತಿ ಹೆಚ್ಚು ಅಪಘಾತಕ್ಕೆ ಈಡಾಗ್ತಾ ಇರುವಂಥದ್ದು ಕಂಡುಬಂದಿರ್ತದೆ. ಈವನ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಸಹ ಈ ಒಂದು ನಾಗರಿಕರ ರಸ್ತೆ ದಾಟುವಿಕೆಗೆ ಒಂದು ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಹಲವಾರು ಜಾಗಗಳಲ್ಲಿ HRPCನ ನಿರ್ಮಾಣ ಮಾಡಲಾಗಿದೆ, ಹೈ ರೈಸ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ಸ್ ಅಂತ. ಒಂದು ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ನಿರ್ಮಾಣ ಸುಮಾರು 2.5 - 3 ಲಕ್ಷ ರೂಪಾಯಿ ತಗಲುತ್ತೆ. 247 ಈ ಒಂದು HRPC ನಿರ್ಮಾಣಕ್ಕೆ ಬರೋಬ್ಬರಿ 7 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅನ್ನುವಂಥದ್ದು BBMP ಅಧಿಕಾರಿಗಳ ಮಾತು. ಅದೇನೇ ಇದ್ರೂ ಕೂಡ ಪಾದಾಚಾರಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಮಾಡಬೇಕು, ಡಿಲೇ ಮಾಡಬಾರ್ದು. BBMP ಹೆಸರುವಾಸಿ ಏನು ಅಂತಂದರೆ ಈಗ ಕಾಮಗಾರಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳ ಕಾಮಗಾರಿ ಶುರು ಮಾಡಿದರೆ ಅದನ್ನು 3-4 ವರ್ಷಗಳಲ್ಲಿ ಮುಗಿಸುವಂಥದ್ದು BBMPಗೆ ಸಂಪ್ರದಾಯ. ಆದರೆ ಈ ಒಂದು ವಿಚಾರದಲ್ಲಾದರೂ ಶೀಘ್ರವಾಗಿ BBMP ಅಧಿಕಾರಿಗಳು ಕೆಲಸವನ್ನು ಮುಗಿಸ್ಕೊಟ್ರೆ ಪಾದಾಚಾರಿಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಸಾರ್ವಜನಿಕರು ಓಡಾಡಕ್ಕೆ ಮತ್ತೆ ಸ್ಕೂಲ್ ಮಕ್ಕಳು ದಾಟಕ್ಕೆ ಆಗಲ್ಲ. ಹೆಚ್ಚಾಗಿ ಬಸ್ಸು ಇಲ್ಲಿ ಸಂಪರ್ಕ ಇದೆ, ಮಕ್ಕಳು ಕರ್ಕೊಂಡು ದಾಟಕ್ಕಾಗಲ್ಲ. ಇಲ್ಲಿ ಪ್ಲೇ ಓವರ್ ಮಾಡೋಕ್ಕೆ ಜಾಗ ಸಾಕಷ್ಟಿಲ್ಲ. ಆದ್ರಿಂದ ಇದು ಪಿಟಿಷನ್ ಕ್ರಾಸ್ ಮಾಡಬೇಕು. BMTC ಬಸ್ಸು ಮತ್ತೆ ಕಾರುಗಳೆಲ್ಲ ತುಂಬ ಹೋಗ್ತವೆ, ಆಟೋದವರು ತುಂಬ ಪಾರ್ಕ್ ಮಾಡ್ಕೊಂಡಿರ್ತಾರೆ, ತೊಂದರೆ ಇದೆ ಜನಗಳು ದಾಟಕ್ಕೆ, ರೋಡ್ ದಾಟಕ್ಕೆ. ಆದ್ರಿಂದ ಇವರು ಜನಕ್ಕೆ ಅಪಘಾತ ಸಂಭವ ಜಾಸ್ತಿ ಆಗ್ತದೆ. ದಯವಿಟ್ಟು ಇದೇನಾರ ಒಂದು ಮಾಡಕ್ಕೆ ಮಾಡಬೇಕು. ಇಲ್ಲಿಂದ ಇಲ್ಲಿ ದಾಟಕ್ಕೆ ತುಂಬಾ ಕಷ್ಟ ಆಗಿದೆ. ಅದಕ್ಕೆ BBMP ಅವರು ಏನನ್ನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಹೆಂಗೆ ಇವಾಗ ನಮಗೆ ಬಂದು 45 ಏಜ್ ಆಗಿದೆ, ನೈಟ್ ಆದರೆ ಆ ಫೋಕಸ್ಗೆ ಬಂದು
ಆ ಲೈಟ್ ಬೆಳಕಿಗೆ ಬಂದು ನಮಗೆ ಕಾಣೋದೇ ಇಲ್ಲ, ಎಲ್ಲಿ ಬರ್ತಾ ಇದೆ ಗಾಡಿ ಏನು ಅಂತ ನಮಗೆ ಕಾಣೋದೇ ಇಲ್ಲ. 2021 ಮತ್ತು 23ರ ಒಂದು ರಸ್ತೆ ಅಪಘಾತಗಳ ಪ್ರಕರಣಗಳ ಅಂಕಿಅಂಶವನ್ನು ನಾವು ನೋಡ್ತಾ ಹೋದರೆ 2023ನೇ ಒಂದೇ ವರ್ಷದಲ್ಲಿ 280 ರಸ್ತೆ ಅಪಘಾತ ಪ್ರಕರಣಗಳು ವರದಿಯಾಗಿದೆ. ಈ ಪೈಕಿ ಸುಮಾರು 70 ಪ್ರಕರಣಗಳು ಪಾದಾಚಾರಿಗಳನ್ನು ಸಾರ್ವಜನಿಕರು ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ವಾಹನಗಳು ಬಂದು ಡಿಕ್ಕಿಯಾಗಿ ಪಾದಾಚಾರಿಗಳು ಸಾವನ್ನಪ್ಪಿರುವಂಥ ಪ್ರಕರಣಗಳು ವರದಿಯಾಗ್ತಾ ಇರುವಂಥ 2023 280 ಪ್ರಕರಣಗಳಾಗಿದ್ದರೆ ಅದರಲ್ಲಿ 70 ಪ್ರಕರಣಗಳು ಪಾದಾಚಾರಿಗಳು ರಸ್ತೆ ದಾಟುವಂಥ ಸಂದರ್ಭದಲ್ಲಿ ನೇರವಾಗಿ ವೇಗವಾಗಿ ಬಂದು ವಾಹನಗಳು, ಅದು ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಅಥವಾ ಇನ್ನಿತರ ಗೂಡ್ಸ್ ವೆಹಿಕಲ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಮಿತಿಮೀರಿದ ವೇಗದಲ್ಲಿ ಬಂದು ಡಿಕ್ಕಿ ಹೊಡೆದು ಪಾದಾಚಾರಿಗಳು ಸಾವನ್ನಪ್ಪಿರುವಂಥ ಪ್ರಕರಣಗಳು ಕಳೆದ ಒಂದು ವರ್ಷದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಬೆಂಗಳೂರು ನಗರ ಸಂಚಾರಿ ಪೊಲೀಸರ ಒಂದು ಅಂಕಿಅಂಶದ ಪ್ರಕಾರ 2021ಕ್ಕೆ 160 ಪ್ರಕರಣಗಳು ರಸ್ತೆ ಅಪಘಾತ ಪ್ರಕರಣಗಳಾಗಿತ್ತು. ಈ 160ರಲ್ಲಿ 40% ಪಾದಾಚಾರಿಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಕರಣಗಳು ವರದಿಯಾಗಿತ್ತು. ಆದರೆ 2023ರ ಅವಧಿಗೆ ಅದು 280-300 ಹಂತಕ್ಕೆ ಬಂದು ತಲುಪಿದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಸುಮಾರು 50ರಿಂದ 60% ಪಾದಾಚಾರಿಗಳು ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪುವಂಥ ಪ್ರಕರಣಗಳು ಬೆಂಗಳೂರಿನಲ್ಲಿ ವರದಿ ಆಗ್ತಾ ಇದೆ. ಸೊ ಹೀಗಾಗಿ ಪಾದಾಚಾರಿಗಳ ಸೇಫ್ಟಿ, ಭದ್ರತೆ, ಅವರಿಗೊಂದು ಸುರಕ್ಷತೆಯನ್ನು ಕೊಡುವಂಥದ್ದು ನಗರ ಸಂಚಾರಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಜೊತೆಗೆ BBMP ಅಧಿಕಾರಿಗಳು ಕೂಡ ಜವಾಬ್ದಾರಿ. ಬೆಂಗಳೂರಿನ ಬೇರೆ ಬೇರೆ 185ಕ್ಕೂ ಅಧಿಕ ಏನು ಸಿಗ್ನಲ್ ಜಂಕ್ಷನ್ಗಳೇನಿದೆ, ಈ ಜಂಕ್ಷನ್ಗಳಲ್ಲಿ ಆ ರೆಡ್ ಲೈಟ್ ಬೀಳುವಂಥ ಸಂದರ್ಭದಲ್ಲಿ ರೆಡ್ ಲೈಟ್ ಬಿತ್ತು ಅಂತಂದರೆ ವಾಹನಗಳು ಮುಂದಕ್ಕೆ ಬರೋ ಹಾಗಿಲ್ಲ. ಅದು ಪಾದಾಚಾರಿಗಳಿಗೆ ರಸ್ತೆಯನ್ನು ದಾಟುವಂಥ ಸಮಯ ಅನ್ನೋದು. ಸೊ ಈ ಕೆಂಪು ಬಣ್ಣ ಬಿದ್ದರೂ ಕೂಡ ಪಾದಾಚಾರಿಗಳಿಗೆ ರಸ್ತೆ ದಾಟೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಯಾಕೆ ಅಂತಂದರೆ ಸೂಕ್ತವಾಗಿರುವಂಥ ಒಂದು ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಪಾಲಿಸಿ ಅದಕ್ಕೊಂದು ಝೀಬ್ರಾ ಕ್ರಾಸಿಂಗ್ ಹಾಕಬೇಕಾಗುತ್ತೆ. ಆದರೆ ಪೊಲೀಸ್ ಇಲಾಖೆ ಆಗಲಿ, ಅದನ್ನು ಮಾಡಿಕೊಡ್ಬೇಕಾಗಿರುವಂಥ BBMP ಅಧಿಕಾರಿಗಳಾಗಲಿ ಅವ್ರು ಯಾರೂ ಕೂಡ ತಲೆಗೆ ಕೆಡಿಸ್ಕೊಂಡಿಲ್ಲ. ನಗರ ಸಂಚಾರಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮಗೆ ಕೊಟ್ಟಿರುವಂಥ ಅಂಕಿಅಂಶ ಪ್ರಕಾರ ಬೆಂಗಳೂರಿನಲ್ಲಿ 185ಕ್ಕೂ ಅಧಿಕ ಸಿಗ್ನಲ್ಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಝೀಬ್ರಾ ಕ್ರಾಸಿಂಗ್ಗಳಿಲ್ಲ ಅಥವಾ ಪೆಡಿಸ್ಟ್ರಿಯನ್ ಕ್ರಾಸಿಂಗ್ಗಳಿಲ್ಲ. ಸರಿಯಾಗಿರುವಂಥ ಸಿಗ್ನಲ್ ವ್ಯವಸ್ಥೆಯನ್ನೇ ಮಾಡೋದಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದ ಪಾದಾಚಾರಿಗಳ ಸಾವಿನ ಸಂಖ್ಯೆ ಏನಿದೆ ಆ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು. ಇದನ್ನು ಹತೋಟಿಗೆ ತರಬೇಕು. ಬೆಂಗಳೂರಿನ ರಸ್ತೆಗೆ ಇಳಿಯುವಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿರುವಂಥ ಭಯ ಇರಬಾರ್ದು. ಅವರು ಮನೆಯಿಂದ ಯಾವ ರೀತಿಯಾಗಿ ರಸ್ತೆಗೆ ಬಂದು ಮತ್ತೆ ಅವರ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆಗೆ ಹೋಗ್ತಾರೋ ಆ ಮನೆಗೆ ಹೋಗುವಂಥ ಸೇಫ್ಟಿಯನ್ನು ನಗರ ಸಂಚಾರ ಪೊಲೀಸ್ ಇಲಾಖೆ ಮತ್ತು BBMP ಅಧಿಕಾರಿಗಳು ಜನರಿಗೆ ಕೊಡಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ. BBMP ಅಧಿಕಾರಿಗಳು ಒಂದು ಕಾಮಗಾರಿಯನ್ನು ಶುರು ಮಾಡಿದ್ರೆ 1 ವರ್ಷ, 2 ವರ್ಷ, 3 ವರ್ಷ ಎಲ್ಲ ತೆಗೆದುಕೊಂಡು ಕಾಮಗಾರಿಯನ್ನು ಮುಗಿಸುವಂಥ ಸಂಪ್ರದಾಯ BBMP ಅಧಿಕಾರಿಗಳದ್ದು. ಆದರೆ ಈ ಒಂದು ವಿಚಾರದಲ್ಲಾದರೂ BBMP ಅಧಿಕಾರಿಗಳು ಬಹಳ ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ತೊಡಕೊಳ್ಬೇಕಾಗುತ್ತೆ ಅವೆಲ್ಲವನ್ನು ಕೂಡ ಶೀಘ್ರವೇ ಮಾಡಿ ಬೆಂಗಳೂರಿನಲ್ಲಿರುವಂಥ ರೇಸ್ ಪೆಡೆಸ್ಟ್ರಿಯನ್ ಕ್ರಾಸ್ಗಳನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಬೇಕು. ಈಗ ನಗರ ಸಂಚಾರಿ ಪೊಲೀಸ್ ಇಲಾಖೆಯವರು ಗುರುತು ಮಾಡಿರುವಂಥ 247 ಜಾಗಗಳೇನಿದೆ ಅದಕ್ಕೆ ಬೇಗವಾಗಿ ಪೆಡೆಸ್ಟ್ರಿಯನ್ ಕ್ರಾಸ್ಗಳನ್ನು ನಿರ್ಮಾಣ ಮಾಡಿದ್ರೆ ಸಾರ್ವಜನಿಕರು ಕೂಡ ಯಾವುದೇ ಭಯ ಆತಂಕ ಇಲ್ಲದೆ ರಸ್ತೆಯನ್ನು ದಾಟಬಹುದು. ಇಲ್ಲದಿದ್ದರೆ ವರ್ಷದಿಂದ ವರ್ಷಕ್ಕೆ ಏನು ಪಾದಾಚಾರಿಗಳ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಮತ್ತಷ್ಟು ಅದು ಏರಿಕೆಯಾಗಿ ಬೆಂಗಳೂರಿನ ರಸ್ತೆ ಅಂದರೆ ಕನಸಲ್ಲೂ ಕೂಡ ಬೆಂಗಳೂರಿನ ಜನರಿಗೆ ಕಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆದರೆ ಆಶ್ಚರ್ಯ ಇಲ್ಲ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8 ಬೆಂಗಳೂರು.